ಈತ ಎ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಾಗಟ್ಟೆ, ಇಲ್ಲಿ ದಲಿತ ಶಿಕ್ಷಕಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು 10ನೇ ತರಗತಿಯಲ್ಲಿ ಬರುವಂತಹ ತಾತ್ವಿಕ ವಿಭಾಗದ ಆರೋಗ್ಯ ಶಿಕ್ಷಣದಲ್ಲಿ ಪ್ರಥಮ ಚಿಕಿತ್ಸೆ ನಾವು ಈ ಹಿಂದೆ ನೋಡಿದ್ವಿ. ಯಾವುದು ಆರೋಗ್ಯ ಶಿಕ್ಷಣದಲ್ಲಿ ಯಾವುದು ಸಮುದಾಯ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಅದೇ ರೀತಿಯ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ವಿ. ಆರೋಗ್ಯ ಶಿಕ್ಷಣದ ಪ್ರಥಮ ಚಿಕಿತ್ಸೆ ಏನು? ಈ ಪ್ರಥಮ ಚಿಕಿತ್ಸೆ ಎನ್ನುವುದು ಆರೋಗ್ಯ ಶಿಕ್ಷಣದ ಒಂದು ಭಾಗ. ಏನು? ಆರೋಗ್ಯ ಶಿಕ್ಷಣದ ಒಂದು ಭಾಗ ಅಂತೇಳಿ ನಾವು ಕರಿತೀವಿ. ಯಾವುದನ್ನ? ಪ್ರಥಮ ಚಿಕಿತ್ಸೆಯನ್ನ ಒಂದು ಭಾಗ. ಏನು ಪ್ರಥಮ ಚಿಕಿತ್ಸೆ ನಾವು ಕೊಡ್ತಾ ಇದ್ದೀವಿ ಅಂದರೆ ನಾವು ಕೊಡುವಂಥ ಚಿಕಿತ್ಸೆನೇ ಫೈನಲ್ ಅಲ್ಲ, ಕೊನೆಯದಲ್ಲ. ಏನು? ಆಗಿನ ತಾತ್ಕಾಲಿಕ ಸಮಯದ ವೈದ್ಯರ ಬಳಿ ಹೋಗುವುದಕ್ಕಿಂತ ಮುಂಚಿತವಾಗಿ ಕೊಡುವಂಥ ಚಿಕಿತ್ಸೆಯನ್ನು ನಾವು ಏನಂತ ಕರಿತೀವಿ? ಪ್ರಥಮ ಚಿಕಿತ್ಸೆ. ಏನು? ವೈದ್ಯರ ಬಳಿ ಕರೆದುಕೊಂಡು ಅಥವಾ ಹೋಗುವುದಕ್ಕಿಂತ ಮುಂಚಿತವಾಗಿ ನೀಡುವ ಚಿಕಿತ್ಸೆಯನ್ನು ನಾವು ಏನಂತ ಕರಿತೀವಿ? ಪ್ರಥಮ ಚಿಕಿತ್ಸೆ. ಅದನ್ನೇ ನಾವು ಏನಂತ ಕರಿತೀವಿ? ಈ ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಎಲ್ಲಿ ಯಾವ ರೀತಿಯಾಗಿ ನಾವು ಅಪಘಾತಗಳು ಒಂದಿಲ್ಲ ಒಂದು ಎಲ್ಲೆಲ್ಲಿ ಸಂಭವಿಸ್ತವೆ ಅಪಘಾತಗಳು? ಮನೆಯಲ್ಲಿ ನಾವು ವಾಸ ಮಾಡುವಂತಹ ಮನೆಯಲ್ಲಿ ಅಪಘಾತಗಳಾಗ್ತವೆ. ಅಪಘಾತಗಳಂದರೆ ಬರೀ ವಾಹನಗಳು ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದು ರಕ್ತ ಹರಿಕೊಂಡು ಹೋದರೆ ಅದನ್ನು ಅಪಘಾತ ಅಂತ ಕರೆಯೋದಿಲ್ಲ. ಮನೆಯಲ್ಲಿ ದಿನನಿತ್ಯ ನಾವು ಮಾಡುವಂತಹ ಕೆಲಸ, ಬೆಳಗ್ಗೆ ಎದ್ದೇಳ್ತೀವಿ, ಎದ್ದು ಕಸ ಹೊಡೆಯೋದ್ರಿಂದ ಹಿಡಿದು ನೆಲ ಒರೆಸೋದ್ರಿಂದ ಹಿಡಿದು ಅಡುಗೆ ಮಾಡಬೇಕು ಅಂತ ತರಕಾರಿ ಹೆಚ್ಕೊಳ್ಬೇಕಾದ್ರೆ ಕೈ ಕೊಯ್ಬೋದು, ಕಸಬರಿಗೆ ಚುಚ್ಚಬೋದು. ಆ ರೀತಿಯಾಗಿ ಚುಚ್ಚಿ ರಕ್ತ ಬಂದಾಗ ಅದನ್ನು ಕೂಡ ಒಂದು ಅಪಘಾತ ಅಂತ ಕರಿತೀವಿ. ನಂತರ ಶಾಲೆಯಲ್ಲಿ ನಂತರ ಹೊರ ಪರಿಸರದಲ್ಲಿ ಈ 3 ರೀತಿಯಲ್ಲಿ ಅಪಘಾತಗಳು ಸಂಭವಿಸ್ತವೆ. ಮನೆಯಲ್ಲಿ ತರಕಾರಿ ಹೆಚ್ಚಬೇಕು ಅಂದಾಗ ಅಥವಾ ಮನೆ ಹತ್ರ ಕ್ಲೀನ್ ಮಾಡಬೇಕಾದ್ರೆ ಕಲ್ಲು ಬೀಳುತ್ತೆ, ಅಥವಾ ಮನೆಯಲ್ಲಿ ಬಿಸಿನೀರನ್ನು ಇಟ್ಕೊತೀವಿ, ನಂತರ ಪಾತ್ರೆಗಳನ್ನು ಮುಟ್ತೀವಿ, ಸುಟ್ಟ ಗಾಯಗಳಾಗ್ತವೆ. ನೆಕ್ಸ್ಟ್ ಕೈಗಳನ್ನು ಕೊಯ್ಕೋತೀವಿ. ಹೊರ ಪರಿಸರಕ್ಕೆ ಶಾಲೆಗೆ ಬಂದಾಗ ಆಟ ಆಡ್ತಿರೋ ಕಾಲುಗಳು ಕೆತ್ತಿ ಹೋಗ್ತವೆ, ಕಾಲುಗಳು ಏನಾದರೂ ಫ್ರ್ಯಾಕ್ಚರ್ ಉಳ್ಕೋದು, ಮುರಿಯೋದು, ಈ ರೀತಿಯಾದಂತಹ ಅಪಘಾತಗಳು ಶಾಲೆಯಲ್ಲಿ ಆಗ್ತವೆ. ನಂತರ ಹೊರ ಪರಿಸರದಲ್ಲಿ ಮನೆಯಲ್ಲಿರೋದಿಲ್ಲ, ಎಲ್ಲರೂ ಕೂಡ ಉದ್ಯೋಗಸ್ಥರಾಗಿರೋದಿಲ್ಲ, ರೈತರು ಕೂಡ ಇರ್ತಾರೆ. ರೈತರು ಏನಾಗ್ತಾರೆ, ಹೊರ ಪರಿಸರಕ್ಕೆ ಹೋದಾಗ ಅಲ್ಲಿ ಯಾವುದೋ ಟ್ರ್ಯಾಕ್ಟರ್ ಹೊಡಿತಾ ಇರ್ತಾರೆ, ಆ ಕಾರುಗಳು ಸಿಕ್ಕಾಕೊಳ್ತವೆ. ನೆಕ್ಸ್ಟು ವಾಹನಗಳನ್ನು ಸಂಚರಿಸ್ತಾ ಇರ್ತಾರೆ, ಅಪಘಾತಗಳಾಗ್ತವೆ. ನಂತರ ಹೊರ ಪರಿಸರದಲ್ಲಿದ್ದಾಗ ಏನಾಗ್ತವೆ, ಹಾವುಗಳು ಏನಾದರೂ ಕಚ್ಬೋದು, ಮನೆಯಲ್ಲೂ ಕಚ್ಚುತ್ತವೆ, ಶಾಲೆಯಲ್ಲೂ ಕಚ್ಚುತ್ತವೆ, ಹೊರ ಪರಿಸರದಲ್ಲೂ. ಈ ಒಂದು ಪ್ಲೇಸಲ್ಲಿ ಕಡಿತವೆ, ಒಂದು ಪ್ಲೇಸಲ್ಲಿ ಅಪಘಾತಗಳಾಗ್ತವೆ ಅಂತಲ್ಲ, ಮನೆಯಲ್ಲೂ ಕೂಡ ಆಗ್ತವೆ, ಶಾಲೆಯಲ್ಲಿ ಆಗ್ತವೆ, ಮತ್ತು ಹೊರ ಪರಿಸರದಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತವೆ. ಇಂತಹ ಅಪಘಾತಗಳಾದಾಗ ನಾವು ಎಲ್ಲ ಟೈಮಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಜಾಗದಲ್ಲೂ ಕೂಡ ವೈದ್ಯರು ನಮಗೆ ಸಿಗೋದಿಲ್ಲ. ಆಗ ನಾವೇನು ಮಾಡಬೇಕು? ಆ ವೈದ್ಯರ ಬಳಿ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕು. ಕೈ ಸುಟ್ಟೋಗಿರುತ್ತೆ, ಕೈ ಸುಟ್ಟು ಉರಿತಾ ಇರುತ್ತೆ, ಹಂಗಂತೇಳಿ ನಾವು ಹಂಗೆ ಹಿಂಗೆ ಕರ್ಕೊಂಡು ಹೋಗಲ್ಲ. ಅವ್ರನ್ನ ಏನು ಮಾಡ್ತೀವಿ? ತಣ್ಣೀರಿಂದ ಬಟ್ಟೆಯನ್ನು ಸುಟ್ಟೋದು. ಹಾವು ಕಡ್ದಿರುತ್ತೆ, ಹಾವು ಕಡ್ದಿದ್ದೆ ಅಂತ ಹಾಗೆ ಕರ್ಕೊಂಡು ಹೋಗೋದಿಲ್ಲ. ಏನು ಮಾಡ್ತೀವಿ? ಅವನ ಎಲ್ಲಿ ಯಾವ ಭಾಗಕ್ಕೆ ಹಾವು ಕಚ್ಚಿದೆ ಅನ್ನೋದನ್ನು ನೋಡಿ, ಯಾವ ಹಾವು ಕಚ್ಚಿದೆ ಅನ್ನೋದನ್ನು ನೋಡಬೇಕು. ನಾವು ಮೇಲೆ ಆ
ಬಟ್ಟೆಯನ್ನು ಟೂರ್ನಿಕೆಯನ್ನು ನಾವು ಕಟ್ತೀವಿ ಬಿಗಿಯಾಗಿ. ನಂತರ ಅವರ ಮಲಗದ ರೀತಿ ಅವರನ್ನು ಮಾತಾಡಿಸ್ತೀವಿ. ವಿಷಜಂತುಗಳು ಕಚ್ಚಿದಾಗ ಸುಟ್ಟಾಗ ಆ ಭಾಗಕ್ಕೆ ತಣ್ಣೀರಿನಿಂದ ನಾವು ಚಿಕಿತ್ಸೆಯನ್ನು ಮಾಡಿ ಯಾವುದಾದ್ರೂ ಮುಲಾಮ್ಗಳನ್ನು, ಯಾವುದಾದ್ರೂ ಅಂದರೆ ಯಾವುದೂ ಅಲ್ಲ, ಈ ಸುಟ್ಟ ಗಾಯಗಳಿಗೆ ಹಚ್ಚುವಂತಹ ಕ್ರೀಮ್ಗಳನ್ನು ಹಚ್ಚಬೇಕು. ಅದನ್ನು ಏನಂತ ಕರಿತೀವಿ, ಸಿಲ್ವರೆಕ್ಸ್ ಅನ್ನುವಂತಹ ಔಷಧಿಯನ್ನು ನಾವು ಈ ಸುಟ್ಟ ಗಾಯಗಳಿಗೆ ಹಚ್ತೀವಿ. ಅಪಘಾತಗಳು ಜಾಸ್ತಿ ರಕ್ತ ಹರಿಕೊಂಡು ಹೋಗ್ತಾ ಇದೆ, ರಕ್ತಸ್ರಾವ ಆಗ್ತಾ ಇದೆ. ಹಾಗಂತೇಳಿ ರಕ್ತಸ್ರಾವ ಆಗ್ತದೆ ಅಂತ ಹಂಗೆ ಹೋಗೋದಿಲ್ಲ. ಯಾವುದಾದ್ರೂ ಭಾಗಕ್ಕೆ ಹೊಡೆದುಕೊಂಡು ಗಡ್ಡ ಹೊಡೆಯುತ್ತೆ, ತಲೆ ಹೊಡೆಯುತ್ತೆ, ಆಗ ಏನು ಮಾಡ್ತೀವಿ, ಮೊದಲು ಹಳೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಅರಿಶಿಣದ ಪುಡಿಗಳನ್ನು ಹಾಕಿ ಅಥವಾ ಕಾಫಿ ಪೌಡ್ರ್ಗಳನ್ನ ಹಾಕಿ ರಕ್ತಸ್ರಾವವನ್ನು ನಡೆಸ್ತಾ ಇದ್ರು. ಅದು ಮಾಡೋದು ಅಷ್ಟು ಸೂಕ್ತ ಅಲ್ಲ. ಏನು ಮಾಡಬೇಕು, ನಾವು ಅದಕ್ಕೆ ಹತ್ತಿಯನ್ನು ಇಟ್ಬಿಟ್ಟು ಬಟ್ಟೆಯನ್ನು ಸುತ್ತಿ ಕಟ್ಟಿ ನಂತರ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಮಾಡುವಂಥ ಚಿಕಿತ್ಸೆಯನ್ನು ನಾವು ಏನಂತ ಕರಿತೀವಿ, ಪ್ರಥಮ ಚಿಕಿತ್ಸೆ. ಈ ರೀತಿಯಾಗಿ ನಾವು ಪ್ರಥಮ ಚಿಕಿತ್ಸೆ ಬಗ್ಗೆ ನೋಡಿದ್ವಿ. ಪೇಜ್ ನಂಬರ್ 126 ತಾತ್ವಿಕ ವಿಭಾಗದ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆ. ಈ ಪ್ರಥಮ ಚಿಕಿತ್ಸೆ ಅಧ್ಯಾಯ 12. ನೀರಿನಲ್ಲಿ ಮುಳುಗಿದಾಗ ನೀಡುವ ಪ್ರಥಮ ಚಿಕಿತ್ಸೆ. ನೀರಿನಲ್ಲಿ ಮುಳುಗಿರ್ತಾನೆ ಒಬ್ಬ ವ್ಯಕ್ತಿ, ಅವರಿಗೆ ಯಾವ ರೀತಿಯಾಗಿ ನೀಡಬೇಕು ಚಿಕಿತ್ಸೆಯನ್ನು, ಅವರನ್ನು ನೀರಲ್ಲಿ ಚಿಕಿತ್ಸೆ ಕೊಡೋದಲ್ಲ, ಅವನನ್ನು ಕರೆಗೆ ಹಾಕೊಂಡ್ಬಂದು ಚಿಕಿತ್ಸೆಯನ್ನು ನೀಡಬೇಕು. ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು. ಗಾಯಗಳಾಗ್ತವೆ, ಯಾವುದು ಸಣ್ಣ ಸಣ್ಣ ಗಾಯಗಳಾಗ್ತವೆ, ಒಂದು ಸ್ವಲ್ಪ ದೊಡ್ಡದಾಗ್ತವೆ, ದೊಡ್ಡ ಗಾತ್ರದ ತಲೆ ಹೊಡ್ಕೊಂಡು ಕಾಲುಗಳು ಕೊಯ್ಕೊಂಡು ದೊಡ್ಡ ಗಾತ್ರದ ಗಾಯಗಳಾಗ್ತವೆ. ಅಂತಹ ಗಾಯಗಳಿಗೆ ನಾವು ಯಾವ ರೀತಿಯ ಪಟ್ಟಿಗಳು, ಬ್ಯಾಂಡೇಜ್ ಅಂತ ಕರಿತೀವಿ. ಆ ಬ್ಯಾಂಡೇಜ್ಗಳನ್ನು ಯಾವ ರೀತಿಯ ಬ್ಯಾಂಡೇಜ್ಗಳನ್ನು ಯಾವ ಗಾಯಗಳಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊತೀವಿ. ಅದರಲ್ಲಿ ಮೊದಲು ಯಾವುದ್ರ ಬಗ್ಗೆ, ನೀರಿನಲ್ಲಿ ಮುಳುಗಿದವರ ಬಗ್ಗೆ. ನೀರಿನಲ್ಲಿ ಮುಳುಗಿದವರ ಬಗ್ಗೆ. ಈ ನೀರು ಏನು ಮಾಡುತ್ತೆ, ಜೀವವನ್ನು ಉಳಿಸುತ್ತೆ, ಜೀವವನ್ನು ತೆಗೆಯುತ್ತೆ. ಅದಾಗಿಯೇ ಅದು ಬರೋದಿಲ್ಲ, ನಾವಾಗಿಯೇ ನೀರಿನ ಹತ್ರ ಹೋದಾಗ ಜೀವವನ್ನು ತೆಗೆಯುತ್ತೆ. ನೀರಿನಲ್ಲಿ ಮುಳುಗಿದವರ ಬಗ್ಗೆ. ನೀರಿನಲ್ಲಿ ಮುಳುಗಿದವರಿಗೆ ನೀಡುವಂತಹ ಪ್ರಥಮ ಚಿಕಿತ್ಸೆ. ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನ ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಜೀವವನ್ನು ಉಳಿಸಬಹುದು. ಏನು, ಈಗ ಸುಮ್ಮನಿರೋದಿಲ್ಲ ಅವರು, ಈಗ ಸ್ಕೂಲ್ ರಜೆ ಕೊಟ್ಟಿರೋದು ಅವ್ರಿಗೆ ಏನು ಮಾಡ್ತಿರ್ತಾರೆ, ನೀರು ಕಂಡ್ರೆ ಸಾಕು ಎಲ್ಲರೂ ಹೋಗಬೇಕು ಅಂತ ಆಸೆ ಪಟ್ಕೊಂಡು ಏನು ಮಾಡ್ತಾರೆ, ಎಲ್ಲ ಸಹಚರಗಳನ್ನ ಜೋಡಿಸ್ಕೊಂಡು ಏನು ಮಾಡ್ತಾರೆ, ಈ ಕೃಷಿ ಹೊಂಡಗಳಿಗೆ, ದೊಡ್ಡ ಕೆರೆಗಳಿಗೆ, ಹಳ್ಳಗಳಿಗೆ ಮತ್ತು ನದಿಗಳಿಗೆ ಹೋಗಬೇಕು. ಅಲ್ಲಿ ಈಜೋಡೋದಕ್ಕೆ ಅಂತ ಹೋಗ್ತಾರೆ. ನಾವೆಲ್ಲ ದಿನನಿತ್ಯ TV ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತೀವಿ. ಯಾವ ಹೊಳೆಗಳ ಹತ್ರ ಹೋದ್ರು, ಸೇತುವೆ ಹತ್ರ ಹೋಗಿ ಸೆಲ್ಫಿ ತಗೊಳ್ಳೋಕೆ ಹೋದ್ರು, ಈಜೋದಕ್ಕೆ ಹೋದ್ರು, ಅಲ್ಲಿ ಹೋಗಿ ನೀರಲ್ಲಿ ತನ್ನ ಸ್ನೇಹಿತರು ನೀರಲ್ಲಿ ಮುಳುಗೋಗಿದ್ದಾರೆ ಅನ್ನೋ ವಿಚಾರಗಳನ್ನು ನಾವು ದಿನನಿತ್ಯ ಫೇಸ್ಬುಕ್ಕಲ್ಲಿ, ನಂತರ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಆ ಥರದ ಅವರು ಕೂಡ ಅವರಿಗೆ ಮುಂದೆ ಆಗುವ ಅನಾಹುತಗಳು ಅವರಿಗೆ ಗೊತ್ತಿರೋದಿಲ್ಲ. ಏನು ಮಾಡ್ತಾರೆ, ನೀರಲ್ಲಿ ಈಜಬೇಕು ಅನ್ನೋ ಒಂದು ಅಷ್ಟೇ ಅವರ ಆಸೆ. ಹೋಗಿ ನೀರಲ್ಲಿ ಈಜಬೇಕು ಅನ್ನೋ ಆಸೆಯಿಂದ ಏನು ಮಾಡ್ತಾರೆ, ಹೋಗ್ತಾರೆ. ಹೋಗಿ ಈಜು ಬರೋದಿಲ್ಲ, ಬಾರ ನಾನಿದ್ದೀನಿ ಅಂತ ತಗೊಂಡು ಹೋಗ್ತಾರೆ. ಆಗ ನೀರಲ್ಲಿ ಅವ್ರಿಗೆ ಈಜು ಬರೋದಿಲ್ಲ, ಹೋಗಿ ಈಜಬೇಕು ಅಂತ ಹೋಗ್ತಾನೆ. ಆಳ ಇರುತ್ತೆ, ಅವನಿಗೆ ಇಳ್ಕೊಳ್ಳೋದಕ್ಕೆ ಏನು ಸಿಗೋದಿಲ್ಲ, ಮುಳುಗ್ತಾನೆ. ಮುಳುಗಿ ತನ್ನ ಜೀವನ ಕಳೆದುಕೊಳ್ಳುವ ಸಂದರ್ಭ ಬರುತ್ತೆ. ಹಾಗಾಗಿ ನೀರಿಗೆ ಇಳಿಯೋದಕ್ಕಿಂತ ಮುಂಚಿತವಾಗಿ ನಾವು ತುಂಬ ಯೋಚನೆ ಮಾಡಬೇಕು. ಈಜನ್ನು ಕಲಿತು ಆದಮೇಲೆ ಮಾತ್ರ ನಾವು ದೊಡ್ಡ ಪ್ರಮಾಣದ ನೀರಿಗೆ ಆಗಬೇಕು. ಸ್ವಲ್ಪ ನೀರಲ್ಲಿ ಫಸ್ಟು ಈಜುವುದನ್ನು ಕಲಿಬೇಕು. ಈಜು ಬರೋದಿಲ್ಲ ಅನ್ನೋರು ಪೂರ್ವ ಸಿದ್ಧತೆಯನ್ನು, ನೀರಲ್ಲಿ ಕೂಡ ಮುಳುಗದೇ ಇರೋದಕ್ಕೆ ನಾವು ಪೂರ್ವ ಸಿದ್ಧತೆ, ಕಾಲಿಗೆ ಹಬ್ಬಗಳನ್ನು ಕಟ್ಕೊಳ್ಳೋದು, ಅದಕ್ಕೆ ಬರುವಂತಹ ಜಾಕೆಟ್ಗಳನ್ನು ಹಾಕಬೇಕು. ಈ ರೀತಿ ಒಂದು ವೇಳೆ ನೀರಲ್ಲಿ ಮುಳುಗಿದ್ದಾರೆ, ಈ ಹಳ್ಳಿಗಳಲ್ಲಿ ಆ ಥರದ ವ್ಯವಸ್ಥೆಗಳು ಇರೋದಿಲ್ಲ. ಆಗ ನೀರಲ್ಲಿ ಮುಳುಗಿಬಿಟ್ಟಿದ್ದಾನೆ ಅಂದಾಗ ಏನು ಮಾಡಬೇಕು, ಜೊತೆಗಿದ್ದವನು ಅವನನ್ನು ಎಳೆದು ಕರೆ ತಗೊಳ್ಬೇಕು. ಅವನು ಏನು ಮಾಡ್ತಾನೆ, ಅವಾಗ ನೀರಲ್ಲಿ ಮುಳುಗಿ ನನಗೆ ಏನಾದ್ರು ಸಿಕ್ಕರೆ ಸಾಕಪ್ಪ, ನಾನು ಬೇರೆ ಇಟ್ಕೊಂಡ್ಬಿಟ್ರೆ ಸಾಧ್ಯ ಅಂತ
ಅಂದ್ಕೊಂಡಿರ್ತಾರೆ. ಆಗ ಇವ್ನು ಕರ್ಕೊಂಬರೋಕ್ಕೆ ಅಂತ ಹೋಗಿರ್ತಾನೆ, ಅವನ್ನೇ ಬಿಗಿಯಾಗಿ ಹಿಡ್ಕೊಂಡ್ಬಿಡೋದು. ಆ ಥರದ ಸನ್ನಿವೇಶಗಳು ಉಂಟಾಗ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಮುಂಚಿತವಾಗಿ ಅವರಿಗೆ ಏನಾದರೂ ಸಿಗುವ ಥರ ವಸ್ತುಗಳು ಸಿಗುವಾಗೆ ಹಗ್ಗವನ್ನಾಗಲಿ ಬಟ್ಟೆಯನ್ನಾಗಲಿ ಅವ್ರಿಗೆ ಇಟ್ಕೊಳ್ಳೋ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ತಗೊಂಡೋಗ್ಬೇಕು. ಇಲ್ಲ ಅವನು ನಾನು ಇಟ್ಕೊಳ್ತಾನೆ ಅಂತ ಗೊತ್ತಾದರೆ ಅವನ ಕೂದಲನ್ನು ಅಥವಾ ಅವನ ಬಟ್ಟೆಯನ್ನು ಕೊಳ್ಪಟ್ಟೆ ಕೈ ಹಾಕಿ ಎಳ್ಕೊಂಡು ಬರಬೇಕು. ಎಳ್ಕೊಂಡು ದಡಕ್ಕೆ ಕರ್ಕೊಂಡ್ಬರ್ಬೇಕು. ಅದು ಬರೀ ಅವನ ಜೀವವನ್ನು ಉಳಿಸುವಂತಹ ಕ್ರಿಯೆ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಮೊದಲು ನಾವು ಹೊರಗೆ ಕರೆತಂದು ಅವನ ಜೀವವನ್ನು ಉಳಿಸಬೇಕು. ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರ್ಬೋದು. ಏನು ಮುಳುಗಿದ ನೀರಲ್ಲಾಗಲೇ ಮುಳ್ಕೊಂಡು ಹೋಗಿದ್ದಾನೆ, ಅವನ ಪ್ರಜ್ಞೆ ತಪ್ಪು ಹೋಗಿರುತ್ತೆ, ಅವನು ಉಸಿರು ಆಡ್ತಾ ಇರೋದಿಲ್ಲ. ಅದನ್ನು ನಾವು ಏನಂತ ಕರಿತೀವಿ, ಶ್ವಾಸ ಬಂಧನ. ಉಸಿರು ಆಡದೇ ಇರೋದನ್ನು ಶ್ವಾಸ ಬಂಧನ, ಶ್ವಾಸ ಬಂಧನ ಅಂತೇಳಿ ಕರಿತೀವಿ. ನೀರಲ್ಲಿ ಹೋಗ್ತಿದ್ದಾನೆ, ಅವನ ಉಸಿರಾಟ ಕ್ರಿಯೆ ಇರೋದಿಲ್ಲ, ಆಗ ಅವನ್ನ ಆ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಶ್ವಾಸ ಬಂಧನ ಅಂತ ಕರಿತೀವಿ. ಈ ವ್ಯಕ್ತಿಯ ಒಫೆಯನ್ನು ಕೃತಕ ಉಸಿರಾಟದಿಂದ ಕ್ರಿಯಾಶೀಲ ಮಾಡುವುದು ಅತಿ ಮಹತ್ವ. ಅದು ಒಫೆ ಆ ನೀರಲ್ಲಿ ಮುಳುಗಿದಂತಹ ವ್ಯಕ್ತಿಯ ಒಫೆ ಬ್ಲಾಕ್ ಆಗಿಬಿಡುತ್ತೆ. ಆಗ ನಾವೇನು ಮಾಡಬೇಕು, ಕೃತಕ ಉಸಿರಾಟವನ್ನು ಕೊಡಬೇಕು. ಮೇಲೆ ಎಳ್ಕೊಂಡ್ಬಂದಾದಮೇಲೆ ಅವನ ಬಟ್ಟೆಗಳನ್ನೆಲ್ಲ ಸಡಿಲ ಮಾಡಬೇಕು. ಫಸ್ಟು ಅವನು ಹಾಕಿರುವಂಥ ಬಟ್ಟೆಗಳನ್ನು ಸಡಿಲ ಮಾಡಿ, ನಂತರ ಅವನ ಮುಖದ ಮೇಲೆ ಕೈಕಾಲುಗಳ ಮೇಲೆಲ್ಲ ಕೊಳೆ ಅಥವಾ ಕೆಸರು ಮುಳುಗಿರುತ್ತೆ, ಅದನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ಆದಮೇಲೆ ಅವನ ಬೆನ್ನಿನ ಮೇಲೆ ಸ್ವಲ್ಪ ಕೈಯನ್ನು ನಾವು ಭುಜದ ಮೇಲೆ ನಮ್ಮ ಕೈಯಿನ ಹಸ್ತವನ್ನು ಊರಿ ಅವನ ಅಂಗಾತ ಮಲಗಿಸಿ ಅವನ ಕಟ್ಟನ್ನು ಪಕ್ಕಕ್ಕೆ ಮಾಡಿ ಮಲಗಿಸ್ಬೇಕು. ನೇರವಾಗಿ ಮಲಗಿಸ್ಬೇಕು, ಅಂದರೆ ಬೋರಲಾಗಿ ಅಥವಾ ಅಂತ ಕರಿತೀವಿ. ಆ ಥರ ಮಲಗಿಸ್ಬಿಟ್ಟು ಅವನ ಕತ್ತನ್ನು ಪಕ್ಕಕ್ಕೆ ಹಾಕಿ ನಾವು ಅವನ ಭುಜದ ಮೇಲೆ ನೀರು ಕುಡಿದಿರ್ತಾನಲ್ಲ, ಹಾಗಾಗಿ ನಮ್ಮ ಎರಡೂ ಕಾಲುಗಳನ್ನು ಮಧ್ಯದಲ್ಲಿ ಅವನ್ನ ಮಲಗಿಸ್ಕೋಬೇಕು. ಆಮೇಲೆ ನಿಧಾನವಾಗಿ ಪ್ರೆಸ್ಸನ್ನು ಮಾಡಬೇಕು. ಅವನು ನೀರು ಕುಡಿದಿರುವಂತಹ ನೀರು ಹೊರ ಬರುತ್ತೆ. ನಂತರ ಅವನ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂದಾಗ ನಮ್ಮ ಬಾಯನ್ನು ಅವರ ಬಾಯಿಯೊಳಗಡೆ ಇಟ್ಬಿಟ್ಟು ಜೋರಾಗಿ ಉಸಿರನ್ನು ಹಾಕಬೇಕು. ಆಗ ಅವನ ಒಫೆ ಓಪನ್ ಆಗಿ ಆ ಶ್ವಾಸ ಬಂಧನ ಕ್ಲಿಯರ್ ಆಗುತ್ತೆ. ನಂತರ ಅವನಿಗೆ ಉಸಿರಿನ ಮೂಲಕ ಜೋರಾಗಿ ಉಸಿರಾಟದ ಮೂಲಕ ಅವನ ಪ್ರಜ್ಞಾಸ್ಥಿತಿ ಮತ್ತೆ ಮರುಕಳಿಸುತ್ತೆ. ಅದನ್ನು ನಾವು ಈ ಶ್ವಾಸ ಬಂಧನ ಅಂತ, ಉಸಿರಾಡದೇ ಇರೋದನ್ನು ನಾವು ಶ್ವಾಸ ಬಂಧನ ಅಂತ ಕರಿತೀವಿ. ಈ ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಕರ್ಕೊಂಡ್ಬಂದಾದರೆ ಈ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟರೆ ಅವನ ಶ್ವಾಸ ಬಂಧನ ಮುಕ್ತಾಯಾಗಿ ಅವನು ಉಸಿರಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ಎರಡೂ ಕೈಗಳನ್ನು ಅವನ ಪಕ್ಕೆಲುಗಳ ಕೆಳಗೆ ಗಟ್ಟಿಯಾಗಿ ಇಟ್ಟು ನಿಮ್ಮ ಕೈಯನ್ನು ನೇರವಾಗಿರಿಸಿ ಎದ್ದು ನಿಲ್ಲಿರಿ. ನಾವು ಅದೇ ಹೇಳಿದ್ರೆ ಅವರೇ ಈ ರೀತಿಯಾಗಿ ಅವನ್ನ ಮಲಗಿಸ್ಕೊಂಡ್ಬಿಟ್ಟು ನಮ್ಮ ಎರಡೂ ಕೈಗಳನ್ನು ಅವನ ಪಕ್ಕೆಲುಗಳ ಈ ಥರ ಕೈಯನ್ನು ಪ್ರೆಸ್ ಮಾಡಿ ನಾವು ಅವನ ಎದ್ದು ಬಗ್ಗಿ ನಿಂತು ಅವನ ಮೇಲೆ ಚಿತ್ರದಲ್ಲಿದೆ ನೋಡಿ, ಈ ಚಿತ್ರದಲ್ಲಿರುವಂತೆ ನಾವು ಆ ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಮಲಗಿಸ್ಕೊಂಡು ನಾವು ಅವನಿಗೆ ಚಿಕಿತ್ಸೆಯನ್ನು ಕೊಡಬೇಕು. ಇದು ಒಫೆಯ ಮೇಲೆ ಒತ್ತಡವನ್ನು ಉಂಟು ಮಾಡುವುದು. 2 ಸೆಕೆಂಡ್ ಈ ಸ್ಥಾನದಲ್ಲಿಯೇ ಇದ್ದು ತಿರುಗಿ ಬಗ್ಗಿದ ಸ್ಥಾನಕ್ಕೆ ಬನ್ನಿರಿ. ಇಲ್ಲಿ 3 ಸೆಕೆಂಡ್ ತಡೆಯಿರಿ. ಈಗ ಒತ್ತಡವು ಬಿಡುಗಡೆ ಹೊಂದುವುದು. ಪ್ರತಿ ನಿಮಿಷಕ್ಕೂ 12 ಸಲದಂತೆ ಈ ಚಲನೆಗಳನ್ನು ಒಂದ್ಸಲ ಮಾಡಿ ಬಿಡೋದಲ್ಲ. ನೀವೇನು ಮಾಡ್ತೀರಿ, ಉಸಿರಾಡ್ತಾ ಇಲ್ಲ, ಅವನೇನೋ ಪ್ರಜ್ಞಾಸ್ಥಿತಿಯ ಸ್ಥಿತಿಯಲ್ಲಿ ಇರ್ತಾನೆ, ನೀರಲ್ಲಿ ಮುಳುಗಿರೋನು, ನೀರು ಕೂಡ ಸತ್ತೋಗ್ತಾನೆ, ಏನು ಆಸ್ಪತ್ರೆ ಹಾಕೊಂಡು ಹೋಗೋದೇ ಇಲ್ಲ ಅಂತೇಳಿ ಔಷಧಲ್ಲ, ನೀರಲ್ಲಿ ಮುಳುಗಿಸಿದ್ದಾನೆ ಅಂತೇಳಿ ಅವನು ಫಸ್ಟು ಎಚ್ಚರವಾಗಿದ್ದಾನೋ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೋ ಅನ್ನೋದನ್ನು ನಾವು ಫಸ್ಟು ಅದನ್ನು ನೋಡಬೇಕು. ನೋಡಿ ಆದಮೇಲೆ ಅವನಿಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು. ಈ ರೀತಿಯಾಗಿ ನಡೆಯೋದಿಲ್ಲ, ಆ ರೀತಿಯಾಗಿ ಪ್ರಥಮ ಚಿಕಿತ್ಸೆಯನ್ನು ಮಾಡಿ ಕೂಡ ಅವನು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ನಾವು ವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು. ಇಲ್ಲ ವೈದ್ಯರನ್ನೇ ತಮ್ಮ ಬಳಿ ಕರೆಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಅವನು ನೀರನ್ನು ಚೆನ್ನಾಗಿ ಕುಡಿರ್ತಾನಲ್ಲ, ಹಾಗಾಗಿ ನೀರು ಖಾಲಿಯಾಗುವವರೆಗೆ ಹಾಗೂ ಉಸಿರಾಟ ಪ್ರಾರಂಭವಾಗುವವರೆಗೆ ಮುಂದುವರಿಸಿ. ರೋಗಿಯು ನಿಟ್ಟುಸಿರಿನಿಂದ ಉಸಿರಾಟ ಪ್ರಾರಂಭಿಸ್ತಾನೆ. ಅವನು ಕುಡಿದಂತಹ ನೀರು ಪೂರ್ತಿಯಾಗಿ ಹೊರ ಹೋಗುವವರೆಗೂ ನಾವು ಈ ರೀತಿಯಾಗಿ ಮಾಡಿದಾಗ ನಂತರ ಅವನು ಕೆಮ್ಮುವುದ್ರ ಮೂಲಕ ಅಥವಾ ಜೋರಾಗಿ ನಿಟ್ಟುಸಿರನ್ನು ಬಿಡೋದ್ರ ಮೂಲಕ ಅವನ ಪ್ರಜ್ಞೆ ಸ್ಥಿತಿ ಮತ್ತು ವಾಪಸ್ ಬರಬೇಕು. ಸಾಧ್ಯವಾದಷ್ಟು ಬೇಗನೆ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಥವಾ
ವೈದ್ಯರನ್ನೇ ನಮ್ಮ ಬಳಿ ಕರೆಸ್ಕೋಬೇಕು. ಶ್ವಾಸಕೋಶಗಳಲ್ಲಿ ನೀರು ಖಾಲಿಯಾದ ನಂತರವೂ ವ್ಯಕ್ತಿ ಉಸಿರಾಡುತ್ತಿಲ್ಲವಾದರೆ ಮತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಯಾವುದು ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಎನ್ನುವಂಥ ತಂತ್ರವನ್ನು ನಡೆಸುವುದು ಸೂಕ್ತ. ಇದರಲ್ಲಿ ಕ್ರಮಬದ್ಧವಾಗಿ ಕೃತಕ ಉಸಿರಾಟ ಮತ್ತು ಎದೆಯ ಭಾಗಕ್ಕೆ ಒತ್ತಡ ನೀಡಬೇಕಾಗುತ್ತದೆ. ನಾವು ಈ ರೀತಿಯಾದ ಚಿಕಿತ್ಸೆ ಕೊಟ್ಟರೂ ಕೂಡ ಅವನು ಎಚ್ಚರ ಆಗೇ ಇಲ್ಲ, ಅವನೇನು ಮಾತಾಡ್ತಾ ಇಲ್ಲ ಅಂದಾಗ ಏನು ಮಾಡಬೇಕು, ನಾವು CPR ಅನ್ನುವಂಥ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಎನ್ನುವಂಥ ತಂತ್ರವನ್ನು ಬಳಸ್ಕೊಂಡು ನಾವು ಕ್ರಮಬದ್ಧವಾದಂತಹ ಕೃತಕ ಉಸಿರಾಟ ಮತ್ತು ಎದೆಯ ಭಾಗಕ್ಕೆ ಒತ್ತಡವನ್ನು ಏರಬೇಕು. ಇದನ್ನು ತರಬೇತಿ ಹೊಂದಿದ ಪರಿಣತರು ನಿರ್ವಹಿಸುವುದು ಮತ್ತು ತಿಳಿದವರು ಏನು ಮಾಡ್ತಾರೆ, ಜೊತೆ ಹೋಗಿರೋರೆಲ್ಲರೂ ಈ ಥರದ ಪ್ರಥಮ ಚಿಕಿತ್ಸೆಯನ್ನು ನೀಡೋಕೆ ಹೋಗ್ತಾರೆ. ಅದು ಒಂದು ಬಿಟ್ಟು ಇನ್ನೊಂದು ಅನಾಹುತಕ್ಕೆ ಕಾರಣ. ನಾವು ಫಸ್ಟು ಈ ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಗೆ ನಾನು ಏನೇನನ್ನ ಮಾಡಬಹುದು, ಏನು ಆಗಿದೆ, ಕೈ ಕಾಲುಗಳನ್ನು ಉಜ್ಜಬೇಕು. ಫಸ್ಟು ತಣ್ಣಗಾಗಿರ್ತವೆ, ಉಜ್ಜೋಬೇಕು. ನಂತರ ಅವನನ್ನು ಆ ಥರ ಮಲಗಿಸಿ, ಬೋರ್ಲಾಗಿ ಮಲಗಿಸಿ ಕುಡಿದಂತಹ ನೀರನ್ನು ಹೊರ ಹೋಗುವ ರೀತಿ ನಾವು ಅವನ ಪಕ್ಕೆಗಳ ಹತ್ರ ಕೈಯನ್ನು ಹಾಕಿ ಪ್ರೆಸ್ ಮಾಡಿ ಆ ನೀರನ್ನು ಹೊರ ತೆಗೆಯುವ ವ್ಯವಸ್ಥೆಯನ್ನು ನಾವು ಮೊದಲು ಮಾಡಬೇಕು. ಈ ಥರದ ಕ್ರಿಯೆಯನ್ನು ನಾವು ನಮಗೆ ತಿಳಿದಿದ್ದರೆ ಮಾತ್ರ ಮಾಡಬೇಕು. ತಿಳಿದೇನೆ ಹೇಳಿದ್ರು ಕೂಡ ಹಿಂಗೆ ಮಾಡಿದ್ರೆ ಹೋಗುತ್ತಂತೆ ಅಂತೇಳಿ ಹೋಗಿ ಸಡಸಡನೆ ಏನು ಬೇಕಾದ್ರೂ ಒತ್ತಿ ಅವನ್ನ ಇನ್ನೊಂದು ಅವಘಡಕ್ಕೆ ತುತ್ತು ಮಾಡಬಾರ್ದು. ಫಸ್ಟ್ ನಾವು ಅವನ ನೀರಿನಲ್ಲಿ ಮುಳುಗಿದಂಥ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡಿ ನಾವು ನಿಧಾನವಾಗಿ ಈ ಥರದ ಕ್ರಿಯೆಗಳನ್ನು ಮಾಡಿದರೆ ಅವನು ಅದಕ್ಕೆ ಸ್ಪಂದಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಸಕ್ಸಸ್ ಆಗ್ತಾ ಇದೆ ಅಂತ ಅರ್ಥ. ಈ ರೀತಿಯಾಗಿ ನಾವು ನೀರಿನಲ್ಲಿ ಮುಳುಗಿದವರಿಗೆ ನೀಡುವಂತಹ ಪ್ರಥಮ ಚಿಕಿತ್ಸೆ. ನಂತರ ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು. ಏನು? ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು. ಈ ರೀತಿಯಾಗಿ ನಾವು ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯ ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡಬೇಕಾಗುತ್ತದೆ. ನಂತರ ಎರಡನೇದು ವಿವಿಧ ಸಂದರ್ಭಗಳಲ್ಲಿ ಬಳಸುವ ಪಟ್ಟಿಗಳು. ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು ಯಾವುದು? ಅದರಲ್ಲಿ ಔಷಧಿಯುಕ್ತ ಪಟ್ಟಿ. ಮೊದಲು ಔಷಧಿಯುಕ್ತ ಬ್ಯಾಂಡೇಜ್ಗಳು. ಏನು ಈ ಔಷಧಿಯುಕ್ತ ಪಟ್ಟಿಗಳು ಅಂತ ಹೇಳಿದ್ರೆ ಯಾವುದು? ಈ ಆಂಟಿಪ್ಲಾಸ್ಟ್ ಈ ಥರ ಹಿಂಸೆ ಪಡೆಯುತ್ತವೆ. ಜೊತೆಗೆ ಚೌಕ ಬಾಕ್ಸ್ ಟೈಪ್ ಚೌಕದ ಆಯತಾಕಾರ ಈ ಬ್ಯಾಂಡೇಜ್ಗಳಿರ್ತವೆ. ಇವುಗಳನ್ನು ಏನು ಮಾಡಬೇಕು? ಚಿಕ್ಕ ಚಿಕ್ಕ ಗಾಯಗಳಿಗೆ ನಾವು ಈ ಆಂಟಿಪ್ಲಾಸ್ಟ್ಗಳನ್ನು, ಇವು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ, ಔಷಧಿ ಅಂಗಡಿಗಳಲ್ಲಿ ಮತ್ತು ಯಾವುದಾದ್ರೂ ಚಿಕ್ಕ ಚಿಕ್ಕ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಈ ಥರದ ಬ್ಯಾಂಡೇಜ್ಗಳಿರ್ತವೆ. ಇವುಗಳನ್ನು ಯಾವಾಗ ಬಳಸಬೇಕು ಅಂದರೆ ಚಿಕ್ಕ ಚಿಕ್ಕ ಗಾಯಗಳಾದಾಗ ಈ ಆಂಟಿಪ್ಲಾಸ್ಟ್ಗಳನ್ನು ನಾವು ಬಳಸಬೇಕಾಗ್ತದೆ. ಈ ಆಂಟಿಪ್ಲಾಸ್ಟ್ಗಳು ಆ ಚಿಕ್ಕ ಗಾಯಗಳ ಔಷಧಿಯುಕ್ತ ಅಂಶ ಮಾತ್ರ, ಈ ಮಧ್ಯದ ಹಸಿರು ಇದೆಯಲ್ಲ, ಈ ಹಸಿರು ಭಾಗದಲ್ಲಿ ಔಷಧಿಯುಕ್ತ ಅಂಶ ಮಾತ್ರ ಇರುತ್ತೆ. ಇದು ಆ ಔಷಧಿ ಅಂಶ ಎಲ್ಲ ಖಾಲಿ ಆದ ನಂತರ ಅದೇ ಓಪನ್ ಆಗಿ ಬಿಚ್ಕೊಂಡು ಬಿದ್ದೋಗ್ಬಿಡುತ್ತೆ. ನಾವು ಎಷ್ಟೇ ಅದನ್ನು ಹಾಕಿ ಇಟ್ಕೊಳ್ಳೋದು ಅದು ನಿಲ್ಲೋದಿಲ್ಲ. ಯಾಕೆಂದರೆ ಅದರಿಂದ ಔಷಧಿ ಅದು ತನ್ನ ಶಕ್ತಿಯನ್ನು ಅದು ಕಳ್ಕೊಂಡಿರುತ್ತೆ. ನಂತರ ವಿವಿಧ ಮಾದರಿಯ ಬ್ಯಾಂಡೇಜ್ಗಳು. ಎರಡು ವಿವಿಧ ಮಾದರಿಯ ಈ ವಿವಿಧ ರೀತಿಯ ಬ್ಯಾಂಡೇಜ್ಗಳಂದರೆ ಒಂದೇ ಥರನಾದ ಗಾಯಗಳು ಆಗೋದಿಲ್ಲ. ಯಾವ ಸಮಯದಲ್ಲಿ ಯಾವ ರೀತಿ ತುಕ್ಕೊಯ್ಕೊಂಡು ಹೋಗೋದು, ಇಲ್ಲೇ ಇಷ್ಟು ತಪ್ಪಿನಲ್ಲಿ ಇಷ್ಟು ಅಗಲ ಗಾಯ ಆಗ್ಬೋದು, ಯಾವ ಶೇಪ್
ವಿವಿಧ ಮಾದರಿಯಲ್ಲಿ ಈ ಬ್ಯಾಂಡೇಡ್ಗಳನ್ನು ನಾವು ನೋಡ್ತೀವಿ. ಅಂತಹ ಬ್ಯಾಂಡೇಡ್ಗಳು ಏನಿರಬೇಕು, ಎಲ್ಲ ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳಲ್ಲಿ, ಎಲ್ಲಿ ನಾವು ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳನ್ನು ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಕೂಡ ಈ ಥರದ ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳನ್ನು ನಾವು ಇಟ್ಕೊಂಡ್ಬಿಟ್ಟು ಈ ರೀತಿಯ ವಿವಿಧ ರೀತಿಯ ಬ್ಯಾಂಡೇಡ್ಗಳು ಮತ್ತು ಔಷಧಿಯುಕ್ತ ಪಟ್ಟಿಯಾದಂತಹ ಬ್ಯಾಂಡೇಡ್ಗಳನ್ನು ನಾವು ಯಾವಾಗಲೂ ಆ ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳಲ್ಲಿ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರಬೇಕು. ನಂತರ ಇಲಾಸ್ಟಿಕ್ ಬ್ಯಾಂಡೇಜ್ಗಳು. ಇಲಾಸ್ಟಿಕ್ ಬ್ಯಾಂಡೇಜ್ಗಳು, ಈ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ನೀವು ನೋಡಿರ್ತೀರ. ಏನು ಈ ಇಲಾಸ್ಟಿಕ್ ಬ್ಯಾಂಡೇಜು? ಎಲಾಸ್ಟಿಕ್ ಅಂದರೆ ಜಗ್ಗಿಲು ಕೂಡ ದೊಡ್ಡ ಆಗುತ್ತೆ. ಈ ಜಗ್ಗಿನೆಲ್ಲ ಎಲಾಸ್ಟಿಕ್ಗಳನ್ನು ನೋಡಿರ್ತೀರಿ. ಈಗೆಲ್ಲ ಸಾಮಾನ್ಯವಾಗಿ ಮಾಸ್ಕ್ಗಳಿಗೆ ಆ ಎಲಾಸ್ಟಿಕ್ನ ಹಾಕ್ತಾರೆ, ಹೆಂಗೆ ಹೇಳ್ಕೊಂಡು ಹೋಗ್ತಾ ಹೋಗುತ್ತೆ. ಅದನ್ನೇ ನಾವು ಎಲಾಸ್ಟಿಕ್ ಅಂತ ಕರಿತೀವಿ. ಈ ಇಲಾಸ್ಟಿಕ್ ಬ್ಯಾಂಡೇಜ್ಗಳು ಏನಾಗ್ತವೆ, ಅವುಗಳು ನಾವು ಕೀಲುಗಳನ್ನು ಏನು ಮಾಡ್ತಾರೆ, ಅವು ಕೀಲುಗಳನ್ನು ಭದ್ರಗೊಳಿಸಲು ಈ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ಬಳಸ್ತಾರೆ. ಈ ಇಲಾಸ್ಟಿಕ್ ಬ್ಯಾಂಡೇಜ್ಗಳು ಯಾವುದಾದ್ರೂ ಒಳಗಡೆ ಕೀಲುಗಳು ನೋವು ಬಂದಿರುತ್ತೆ, ಡಾಕ್ಟರ್ ಹತ್ರ ಹೋಗ್ತೀವಿ, ಅವರು ಈ ಥರದ ಇಲಾಸ್ಟಿಕ್ ಒಂದೊಂದು ಗಾಯಗಳಾಗಿ ಕೈ ಮುರಿದಿರ್ತವೆ, ಕಾಲುಗಳು ನೋವಾಗಿರ್ತವೆ. ಆಗ ಆ ಸಮಯದಲ್ಲಿ ವೈದ್ಯರ ಬಳಿ ಹೋದಾಗ ಅವ್ರು ಏನು ಮಾಡ್ತಾರೆ, ಬ್ಯಾಂಡೇಜ್ ಫಸ್ಟಿಗೆ ಬ್ಯಾಂಡೇಜ್ ಕೈ ಮುರಿದೋಗಿರುತ್ತೆ, ಬ್ಯಾಂಡೇಜನ್ನು ಹಾಕ್ತಾರೆ. 1 ತಿಂಗಳಾದಮೇಲೆ ಹೋಗ್ತೀವಿ, ಅವರು ಆ ಬ್ಯಾಂಡೇಜನ್ನು ಹಚ್ಚಿಬಿಟ್ಟು ಇನ್ನೂ ಸ್ವಲ್ಪ ನೋವಿದೆ ಅಂದಾಗ, ಆ ಕೀಲುಗಳ ನೋವಿದೆ ಅಂದಾಗ ಈ ಥರದ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ಬರ್ಕೊಡ್ತಾರೆ. ಅವುಗಳನ್ನ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ. ನಾವು ಪ್ರತಿನಿತ್ಯ ಆ ಥರದ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ನಾವು ಬಳಸಿದಾಗ ಈ ಥರದ ಕೀಲುಗಳ ನೋವುಗಳನ್ನು ಸರಿಪಡಿಸೋದಕ್ಕೆ ಈ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ನಾವು ಬಳಸ್ತೀವಿ. ಇದು ಏನು ಮಾಡುತ್ತೆ, ಒತ್ತಡವನ್ನು ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಸಹಾಯವನ್ನು ಮಾಡುತ್ತೆ. ಆ ನೋವಿರುವಂತಹ ಭಾಗಕ್ಕೆ ಒತ್ತಡ ಏರದೇ ಇರೋ ರೀತಿ ನಂತರ ಆ ಅದುಮುವಿಕೆಗೆ ಸಹಾಯವನ್ನು ಇದು ಮಾಡುತ್ತೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜ್ಗಳನ್ನು ಭದ್ರವಾಗಿ ಕಟ್ಬೋದು. ಇಲ್ಲಿ ನೋಡಿ, ಈ ಥರದ ಇಲಾಸ್ಟಿಕ್ ಬ್ಯಾಂಡೇಜ್ಗಳನ್ನು ನಾವು ಏನು ಮಾಡ್ತಾರೆ, ಕೊನೆಗೆ ಇಲಾಸ್ಟಿಕ್ ಬ್ಯಾಂಡಿನ ಕೊನೆಯ ಭಾಗದಲ್ಲಿ, ಎರಡೂ ಕಡೆಯ ಭಾಗದಲ್ಲಿ ಏನು ಮಾಡಿರ್ತಾರೆ, ಕ್ಲಿಪ್ಗಳನ್ನು, ಲೋಹದಿಂದ ಮಾಡಿರುವಂತಹ ಕ್ಲಿಪ್ಗಳನ್ನು ಹಾಕಿರ್ತಾರೆ. ಆ ಕ್ಲಿಪ್ಗಳನ್ನು ಸುತ್ತಿ ಆದಮೇಲೆ ಕೊನೆಯದಾಗಿ ಆ ಕ್ಲಿಪ್ಗಳನ್ನು ಏನು ಮಾಡಬೇಕು, ಆ ಬ್ಯಾಂಡೇಜ್ ಭದ್ರಗೊಳಿಸಲು ಆ ಕ್ಲಿಪ್ಗಳನ್ನು ಬಳಸ್ಕೋಬೇಕು. ಇದೇನು ಮಾಡುತ್ತೆ, ಕೀಲುಗಳ ನೋವುಗಳನ್ನು ಭದ್ರಗೊಳಿಸಲು ಇದು ಸಹಾಯವನ್ನು ಮಾಡುತ್ತೆ. ಯಾವುದು, ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ ಅಂತೇಳಿ. ನಂತರ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ಏನು, ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್. ಇದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡುತ್ತೀವಿ. ಈ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್ ಅಂದರೆ ಈ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಈ ಥರದ ಬ್ಯಾಂಡೇಜ್ಗಳು ಇರ್ತವೆ. ಯಾವುದು ಯಾವ ಆಕಾರದಲ್ಲಿ ಬೇಕು, ಯಾವ ಅಳತೆಗಳಲ್ಲಿ ಬೇಕೋ ಆ ಅಳತೆಗಳಲ್ಲಿ ಈ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜನ್ನು ನಾವು ಗಾಯಗಳಾಗಿರ್ತವೆ. ದೊಡ್ಡ ದೊಡ್ಡ ಗಾಯಗಳಾದಾಗ ರಕ್ತ ತುಂಬ ಸೋರ್ತಾ ಇರುತ್ತೆ. ಆಗ ಆ ರಕ್ತವನ್ನು ನಿಲ್ಲಿಸೋದಕ್ಕೋಸ್ಕರ ಈ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜನ್ನು ಬಳಸ್ತಾರೆ. ಇದು ಒಂದೇ ಅಳತೆಗಳಲ್ಲಿ ಇರೋದಿಲ್ಲ, ಉದ್ದ ಅಗಲದಲ್ಲಿ ಒಂದೇ ಇರೋದಿಲ್ಲ, ನಾನಾ ರೀತಿಯ ಅಳತೆಗಳಲ್ಲಿ ಈ ರೋಗಾಣು ರಹಿತ ಸುರುಳಿ ಬ್ಯಾಂಡೇಜನ್ನು ಬಳಸ್ತಾರೆ. ಈ ಬ್ಯಾಂಡೇಜನ್ನು ಬಳಸೋದ್ರಿಂದ ನಮಗೆ ಆಗುವಂತಹ ಸೆಪ್ಟಿಕ್, ಏನದನ್ನು ಹೇಳ್ಬೇಕಂತೀವಿ ಆ ಕನ್ನಡದಲ್ಲಿ, ಅದು ಅದನ್ನ ಸೆಪ್ಟಿಕ್ಕನ್ನು ಏನು ಅಲ್ಲ, ಈ ಸೆಪ್ಟಿಕ್ ಅನ್ನೋದನ್ನು ನಾವು ಕನ್ನಡದಲ್ಲಿ ಏನಂತೀವಿ, ನಂಜು. ಅದು ಒಂದು ಕಡೆ ಆಗಿದೆ, ಉಗುರು ಸುತ್ತಾದಾಗ ನೋಡಿ, ಅದೇನಾದ್ರು ಉಗುರು, ಆ ಚರ್ಮ ಉಗುರಿಗೆ ಜಾಯಿಂಟ್ ಆಗಿರುವಂತಹ ಚರ್ಮ ಕಟ್ಟಾಗ್ಬಿಟ್ಟಿದೆ, ಉಗುರು ಕಟ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಅಂದಾಗ ಆ ಫುಲ್ ಉಗುರನ್ನೇ ಕೆಡುತ್ತೆ ಆ ಚರ್ಮ. ಅದನ್ನೇನಂತ ಕರಿತೀವಿ ನಾವು, ಸೆಪ್ಟಿಕ್ ಅಥವಾ ನಂಜಾಗುತ್ತೆ ಅಂತ ಹೇಳ್ತೀವಿ. ಅದನ್ನು ನಾವು ಸೆಪ್ಟಿಕ್. ಈ ಥರದ ಗಾಯಗಳಾದಾಗ ಅದನ್ನು ನಾವು ತಡೆಯುವಂತಹ ಶಕ್ತಿ ಈ ರೋಗಾಣು ರಹಿತ
ಸುರುಳಿ ಬ್ಯಾಂಡೇಜ್ಗೆ ಇರುತ್ತೆ. ಇದನ್ನು ನಾವು ಹೇಳ್ಬೇಕಾಗಿ ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳಲ್ಲಿ ನಾವು ಮೊದಲು ಔಷಧಿಯುಕ್ತ ಪಟ್ಟಿ. ಔಷಧಿಯುಕ್ತ ಪಟ್ಟಿ ಅಂದರೆ ಆ್ಯಂಟಿಪ್ಲಾಸ್ಟ್. ಆ ಆ್ಯಂಟಿಪ್ಲಾಸ್ಟನ್ನು ನಾವು ಔಷಧಿಯುಕ್ತ ಪಟ್ಟಿಯಲ್ಲಿ ನಾವು ಸೇರಿಸ್ತೀವಿ. ನಂತರ ವಿವಿಧ ಮಾದರಿಯ ಬ್ಯಾಂಡೇಡ್ಗಳು ಅಂದರೆ ಒಂಥರದ ಒಂದೇ ಈ ಥರ ಓದಿರೋದು ಒಂದೇ ಬ್ಯಾಂಡೇಜ್ ಅಲ್ಲ, ಯಾವ ಶೇಪಲ್ಲಿ ಬೇಕು ಈ ಥರ ಬಾಕ್ಸಲ್ಲಿ. ನೆಕ್ಸ್ಟು ಫೋನ್ ಮಾತ್ರ ಬರುತ್ತಲ್ಲ ಮ್ಯಾಥ್ಸಲ್ಲಿ, ಈ ಥರ ಸ್ಕೇಲ್ ಟೈಪ್ ಸ್ಟ್ರೈಟಾಗಿ ಯಾವ ಶೇಪಲ್ಲಿ ಬೇಕೋ ಆಯಾ ಶೇಪಲ್ಲಿ, ಟ್ರಯಾಂಗಲ್ ಶೇಪಲ್ಲಿ ಈ ರೀತಿಯ ಬೇರೆ ಬೇರೆ ರೀತಿಯಲ್ಲಿ ನಾವು ವಿವಿಧ ಮಾದರಿಯ ಬ್ಯಾಂಡೇಡ್ಗಳು, ಗಾಯಗಳಾಗುವಾಗ ಯಾವ ರೀತಿ ಆಗ್ತವೆ ಅಂತ ಗೊತ್ತಿರೋದಿಲ್ಲ, ಹಾಗಾಗಿ ವಿವಿಧ ಮಾದರಿಯಲ್ಲಿ ನಾವು ಬ್ಯಾಂಡೇಡ್ಗಳನ್ನು ನಮ್ಮ ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳಲ್ಲಿ ಇಟ್ಕೊಂಡಿರಬೇಕು. ಯಾವ್ಯಾವುದು ಔಷಧಿಯುಕ್ತ ಬ್ಯಾಂಡೇಡ್ಗಳು ಮತ್ತು ವಿವಿಧ ಮಾದರಿಯ ಬ್ಯಾಂಡೇಡ್ಗಳನ್ನು ಯಾವಾಗಲೂ ಕೂಡ ನಾವು ಪ್ರಥಮ ಚಿಕಿತ್ಸೆ ಬಾಕ್ಸ್ಗಳಲ್ಲಿ ನಾವು ಇಟ್ಕೊಂಡಾಗ ಬೇಗ ಅಚಾನಕ್ಕಾಗಿ ಯಾವುದಾದ್ರೂ ಗಾಯಗಳಾದಾಗ ನಾವು ಈ ಬ್ಯಾಂಡೇಡ್ಗಳನ್ನ ಹಾಕ್ಬೋದು. ಚಿಕ್ಕ ಚಿಕ್ಕ ಗಾಯಗಳಾದರೆ ಮಾತ್ರ, ದೊಡ್ಡದಾಗಿ ಗಾಯಗಳಾದಾಗ ಈ ಆ್ಯಂಟಿಪ್ಲಾಸ್ಟರ್ಗಳನ್ನು ಹಾಕೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇಲಾಸ್ಟಿಕ್ ಬ್ಯಾಂಡೇಡ್ ಅಂತ ಉಂಟು. ಈ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಡ್ಗಳು ಏನು? ಈ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡ್ಗಳು ನಮ್ಮ ಕೀಲುಗಳನ್ನು ಭದ್ರಪಡಿಸಲು ನಾವು ಈ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡ್ಗಳನ್ನ ಬಳಸ್ತೀವಿ. ಇವು ಏನಾಗುತ್ತೆ, ಈ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡ್ಗಳು ನಮ್ಮ ಒತ್ತಡವನ್ನು ನಿವಾರಿಸುತ್ತೆ. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡ್ಗಳು ನಮ್ಮ ಕೀಲುಗಳ ಒತ್ತಡವನ್ನು ನಿವಾರಿಸಿ ಅದು ಮುಖ್ಯನ ಇದು ತಡೆಯುತ್ತದೆ. ಯಾವುದು? ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡ್ಗಳು. ಇವನ್ನ ನಾವು ಪ್ರತಿನಿತ್ಯ ಮಲಗುವಾಗ ಆಯ್ದುಕೊಂಡು ಮಲಗಿದಾಗ ಇದರ ನೋವನ್ನು ಕಡಿಮೆ ಮಾಡುತ್ತೆ. ಯಾವುದರ ನೋವನ್ನು? ಕೀಲುಗಳ ನೋವುಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್ಗೆ ಇದೆ. ನಂತರ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ಗಳನ್ನು ನಾವು ಹಾಸ್ಪಿಟಲ್ಗಳಲ್ಲಿ ಅಥವಾ ಯಾವುದಾದ್ರೂ ಕೈಗಳು ಕಾಲುಗಳು ಮುರಿದೋಗಿರ್ತವೆ, ನಾವು ವೈದ್ಯರ ಬಳಿ ಹೋಗಿದ್ದೀವಿ ಅಂದಾಗ ಏನಾಗುತ್ತೆ, ಅಲ್ಲಿ ಡಾಕ್ಟರ್ಗಳು ಮೆಡಿಕಲ್ ಶಾಪ್ಗೆ ಬಂದ್ಕೊಡ್ತಾರೆ, ಹೋಗಿ ಇಷ್ಟು ಮೆಡಿಸಿನ್ಗಳನ್ನು ತೊಗೊಂಬನ್ನಿ ಅಂತ. ಕೈ ಮುರಿದಾಗ ಕಾಲು ಮುರಿದಾಗ ಮಕ್ಕಳು ಅವ್ರ ಜೊತೆ ಹೋದಾಗ ಆ ಡಾಕ್ಟ್ರೇ ಸಲಹೆ ಬರೆದು ಒಂದು ಚೀಟಿಯಲ್ಲಿ ಬರ್ಕೊಡ್ತಾರೆ, ಇಷ್ಟು ಮೆಡಿಸಿನ್ ತೊಗೊಂಬನ್ನಿ ಅಂತ. ಅದರಲ್ಲಿ ಈ ಥರದ ಬ್ಯಾಂಡೇಜ್ಗಳನ್ನು ನಾವು ನೋಡ್ತೀವಿ ಆ ಲೀಸ್ಟಲ್ಲಿ. ಆ ತೊಗೊಂಬಂದಾದ್ಮೇಲೆ ನಾವು ಎಲ್ಲ ಬ್ಯಾಂಡೇಜ್ ಮಾಡಬೇಕಾದ್ರೆ ನೋಡಬೇಕು. ಆ ನೋಡಿದಾಗ ಏನಾಗುತ್ತೆ, ಒಂದು ಥರದ ಪೌಡ್ರ್ ಥರ ಇರುತ್ತೆ, ಅದನ್ನು ಏನು ಮಾಡ್ತಾರೆ, ನಾವು ಈಗ ಸಿಮೆಂಟನ್ನು ಕಲಿಸ್ಬಿಡ್ತೀವಿ. ಏನು? ಸಿಮೆಂಟನ್ನು ಕೈ ಮುಡ್ಕೊಂಡು ಹೋಗ್ಬಿಡುತ್ತೆ. ಕೈ ಮುರಿದಾದ್ಮೇಲೆ ನಾವು ಈಗ ಮನೆ ಕಟ್ಟಬೇಕು, ಗೋಡೆಗೆ ಗ್ಲೋ ಮಾಡಬೇಕು ಅಂದಾಗ ಸಿಮೆಂಟನ್ನು ಯಾವ ರೀತಿಯಾಗಿ ನಾವು ಕಲಿಸ್ತೀವೋ ಆ ರೀತಿಯಾಗಿ ಸುಣ್ಣದ ಬಿಳಿ ವೈಟ್ ಸುಣ್ಣ ಥರ ಇರ್ತದೋ ಅದನ್ನು ಏನು ಮಾಡ್ತಾರೆ, ಕಲಿಸ್ಬಿಟ್ಟು ಆ ಬ್ಯಾಂಡೇಜಲ್ಲಿ ರೋಗಾಣುರಹಿತ ಸುರುಳಿ ಬ್ಯಾಂಡೇಜನ್ನು ಅದರಲ್ಲಿ ಅದುಮಿ ಅದನ್ನು ಸುತ್ತಾರೆ. ಕೈಗೆ ಸುತ್ತಿ ಆದಮೇಲೆ ಅದೇನು ಮಾಡುತ್ತೆ, ಸ್ವಲ್ಪ ಆದಮೇಲೆ ಗಟ್ಟಿ ಆಗಿರುತ್ತೆ. ಆ ಕೈ ಮೂಮೆಂಟ್ ಏನಾದರೂ ಕೈ ಮೂಮೆಂಟ್ ಮಾಡೋದು ಬರೋದಿಲ್ಲ. ಒಳಗಡೆ ಹೀಗೇ ಇರುತ್ತೆ, ತಿಂಗಳವರೆಗೂ ಹೀಗೇ ಇಟ್ಕೊಂಡಿರ್ತಾರೆ. ಅದು ಹೊರಗಡೆ ಆ ಥರ ಕಾಣಿಸುತ್ತೆ, ಗಟ್ಟಿಯಾಗಿರುತ್ತೆ. ಒಳಗಡೆ ಅದು ಯಾವುದೇ ರೀತಿಯ ಚಲನೆಗೆ ಅದು ಇರೋದಿಲ್ಲ, ಹೀಗೇ ಇರುತ್ತೆ. ಈ ಕೆಳಗಡೆ ಬಿಟ್ಕೊಂಡಾಗಲೂ ಕೂಡ ಆ ಕೈ ಹೀಗೇ ಇರುತ್ತೆ, ಅದರಲ್ಲಿ ಒಳಗಡೆ ಅದು ಏನೂ ಶೇಕ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಆ ಕೀಲುಗಳು ಭದ್ರಗೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತವೆ. ಯಾವುದು? ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ಇಷ್ಟು ನಾವು ಇವತ್ತು ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ಗಳಲ್ಲಿ ನಾವು ಇದರ ವಿವಿಧ ಉದ್ದ ಮತ್ತು ಅಗಲಗಳ ಅಳತೆಗಳಲ್ಲಿ ದೊರಕುವಂತಹ ಈ ಪಟ್ಟಿಯನ್ನು ತೆರೆದ
ಥರದ್ದು ಅಂತಲ್ಲ, ನಾನು ಆವಾಗಲೇ ಹೇಳಿದೆ ವಿವಿಧ ಮಾದರಿಯಾದಂಥ ಔಷಧಿ. ಅದೇ ರೀತಿಯಾಗಿ ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ಗಳು ಕೂಡ ವಿವಿಧ ರೀತಿಯ ವಿವಿಧ ಗಾತ್ರದಲ್ಲಿ ನಾವು ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ಗಳನ್ನು ನೋಡ್ತೀವಿ, ಅವುಗಳನ್ನು ಬಳಸ್ತೀವಿ. ಅದು ಯಾವ ಯಾವ ಶೇಪಲ್ಲಿರ್ತದೆ? 2:2, 3:3, 5:9 ಅಥವಾ ಇನ್ನೂ ದೊಡ್ಡ 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 ಗಾತ್ರಗಳಿಗೆ ಫುಲ್ ಬಾಡಿನೇ ಪ್ಯಾಕ್ ಮಾಡಿರ್ತಾರೆ. ಒಂದ್ಸಲ ನೋಡಿರ್ತೀವಿ, ಬ್ಯಾಂಡೇಜ್ನ ಸುತ್ತಿರ್ತಾರೆ. ಆ ಥರದ ದೊಡ್ಡ ದೊಡ್ಡ ಗಾತ್ರಗಳಲ್ಲೂ ಕೂಡ ಈ ರೋಗಾಣುರಹಿತ ಒಳಗಡೆ ಯಾವುದೇ ಕೂಡ ರೋಗ ಪ್ರವೇಶ ಮಾಡದೇ ಇರುವಂತಹ ಶಕ್ತಿ ಈ ರೋಗಾಣುರಹಿತ ಹೆಸರಲ್ಲೇ ಸೂಚಿಸ್ಬಿಟ್ಟಿದ್ದಾರೆ, ರೋಗಾಣುರಹಿತ ಅಂತೇಳಿ. ಆದರೆ ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್ ಅಂದರೆ ಯಾವುದೇ ರೋಗಗಳು ಆ ಗಾಯವನ್ನಾಗಲಿ ಆ ಗಾಯ ರಕ್ತಸ್ರಾವ ಆಗ್ತಿರುವಂಥ ಸ್ಥಳಕ್ಕೆ ಪ್ರವೇಶ ಮಾಡದೇ ಇರೋ ರೀತಿ ಈ ರೋಗಾಣುರಹಿತ ಸುರುಳಿ ಬ್ಯಾಂಡೇಜನ್ನ ಬಳಸ್ತಾರೆ. ಇಷ್ಟು ನಾವು ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವಂತಹ ವಿವಿಧ ಮಾದರಿಯ ಬ್ಯಾಂಡೇಜ್ಗಳು. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ನೋಡಿದ್ದೀನಿ. ಇನ್ನೊಂದು ಸಾರಿ ನಾನು ಸಂಕ್ಷಿಪ್ತವಾಗಿ ಹೇಳ್ಕೊಂಡ್ಬರ್ಬೇಕು ಅಂತಂದರೆ, ಈ ಪ್ರಥಮ ಚಿಕಿತ್ಸೆ ಆರೋಗ್ಯ ಶಿಕ್ಷಣದ ಪ್ರಥಮ ಚಿಕಿತ್ಸೆಯನ್ನು ನಾವು ಏನು ನೀರಿನಲ್ಲಿ ಮುಳುಗಿದವರಿಗೆ ಯಾವ ರೀತಿಯಾದಂತಹ ಈ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆಯಲ್ಲಿ ನಾವೇನು ನೋಡಿದ್ವಿ? ಮೊದಲು ನೀರಿನಲ್ಲಿ ಮುಳುಗಿದವರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ನೀಡಬೇಕು ಅಂತ. ಯಾವುದರಲ್ಲಿ? ನೀರಿನಲ್ಲಿ ಮುಳುಗಿದವರಿಗೆ. ಯಾವ ರೀತಿ ನೀರಿನಲ್ಲಿ ಮುಳುಗಿದವರಿಗೆ ಅಂತ ಹೇಳಿದರೆ, ನೀರಿನಲ್ಲಿ ಮುಳುಗಿದವಂತಹ ವ್ಯಕ್ತಿಯ ಏನು ನೀರು ಕುಡ್ಬಿಟ್ಟಿರ್ತಾನೆ, ಅವನ ಉಸಿರಾಟ ಕ್ರಿಯೆ ಆಗ್ತಾ ಇರೋದಿಲ್ಲ, ಶ್ವಾಸಬಂಧನ ಆಗಿರುತ್ತೆ. ಆಗ ಏನು ಮಾಡಬೇಕು ನಾವು? ಆ ನೀರಲ್ಲಿ ಮುಳುಗಿದಂತಹ ವ್ಯಕ್ತಿಯ ಕೂದಲು ಅಥವಾ ಬಟ್ಟೆಯನ್ನು ಹಿಡಿದು ಎಳ್ಕೊಂಡ್ಬಂದಾದ್ಮೇಲೆ ಅವನ್ನ ಹೊರಗಡೆ ಹಾಕ್ಕೊಂಡು ಅವನ ಮುಖಕ್ಕೆ ಅಥವಾ ಮೈಗಳಿಗೆ ಹತ್ತಿರುವಂಥ ಕೆಸರು ಕೊಳೆಯನ್ನು ಏನು ಮಾಡಬೇಕು? ಮೊದಲು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ಅವನು ಹಾಕಿಕೊಂಡಿರುವಂತಹ ಬಟ್ಟೆಯನ್ನು ಎಲ್ಲ ಏನು ನೀರಲ್ಲಿ ಬೀಳೋದಕ್ಕೆ ಮುಂಚೆ ಈಜಾಡಕ್ಕೆ ಅಂತ ಹೋದಾಗ ಯಾರು ಕೂಡ ಬಟ್ಟೆಗಳನ್ನು ಹಾಕೊಂಡಿರೋದಿಲ್ಲ. ಆದರೆ ಎಲ್ಲ ಅಚಾನಕ್ಕಾಗಿ ಈಗೇನು ಮಾಡ್ತಾರೆ? ಎಲ್ಲ ಟ್ರೆಂಡ್ ಮೊಬೈಲ್ ತಗೊಂಡಿರ್ತಾರೆ, ಸೆಲ್ಫಿ ತಗೊಳ್ಳೋಕ್ಕಿಂತ ಹೋದರೆ ಮಿಸ್ ಆಗಿರ್ತಾರೆ, ಫೋನ್ ಬೀಳುತ್ತೆ ಅಂತ ನೀರಲ್ಲಿ ಬೀಳ್ತಾರೆ, ಯಾಕೆ ಬೀಳುತ್ತೆ ಅಂತೇಳಿ ನೀರಲ್ಲಿ ಬೀಳ್ತಾರೆ. ಈ ಥರದ ಸನ್ನಿವೇಶಗಳಲ್ಲಿ ಅಚಾನಕ್ಕಾಗಿ ಕಾಲು ಜಾರಿ ಅಥವಾ ತನ್ನ ವಸ್ತುಗಳು ಬೀಳುತ್ತೆ ಅಂತ ಕಾಪಾಡ್ಕೊಳ್ಳೋಕೆ ಹೋಗಿ ನೀರಲ್ಲಿ ಬಿದ್ದಿರುವಂಥ ನಿದರ್ಶನಗಳಿವೆ. ಹಾಗಾಗಿ ನಾವೇನು ಮಾಡಬೇಕು? ಆ ಥರದ ನೀರಲ್ಲಿ ಬಿದ್ದಂಥವ್ರನ್ನ ಈಜು ಬಲ್ಲವರು, ಈಜು ಬರ್ತಾ ಇಲ್ಲ ಅಂತ ಗೊತ್ತಾದರೆ ಸಮೀಪದಲ್ಲೇ ಇರುವಂಥ ಯಾರಿಗಾದರೂ ವಿಷಯವನ್ನು ತಿಳಿಸಿ ಈಜು ಬರುವಂಥವರನ್ನ ಕರೆದುಕೊಂಡು ಯಾವ ಸ್ಥಳದಲ್ಲಿ ಆ ವ್ಯಕ್ತಿ ಬಿದ್ದಿದ್ದಾನೆ, ಎಲ್ಲಿ ನೀರಲ್ಲಿ ಮುಳುಗಿದ್ದಾನೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ನಾವು ಆ ನೀರಲ್ಲಿ ಮುಳುಗಿದಂಥ ವ್ಯಕ್ತಿಯನ್ನು ಕರೆತರುವ ಪ್ರಯತ್ನವನ್ನು ಮಾಡಬೇಕು. ಅವನು ಹೋಗಿ ಎಳ್ಕೊಂಡ್ಬಂದಿದ್ದಾನೆ, ಯಾವ ಈಜು ನೀರಲ್ಲಿದ್ದ, ಅವನು ಹೋಗಿ ಆ ಬಿದ್ದಂಥ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಏನು ಮಾಡ್ತಾನೆ? ದಳದಲ್ಲಿ ಮಲಗಿಸ್ತಾರೆ. ಮಲಗಿಸಿದ ತಕ್ಷಣ ಅದು ಮುಗಿತು ಅಂತಲ್ಲ, ಅವನಿಗೆ ಅವನ ಬಟ್ಟೆಯನ್ನು ಹಾಕಿಕೊಂಡಿರುವಂಥ ಬಟ್ಟೆಗಳನ್ನು ಒಂದು ಸಡಿಲ ಮಾಡಬೇಕು. ನಂತರ ಬಟ್ಟೆಗಳನ್ನು ಸಡಿಲ ಮಾಡಿ ಆದಮೇಲೆ ಅವನನ್ನು ಮುಖಕ್ಕೆ ಮತ್ತು ಕೈ ಕಾಲುಗಳಿಗೆಲ್ಲ, ಯಾಕಂದರೆ ಮುಳುಗಿದಾಗ ಅವನು ತಳಭಾಗಕ್ಕೆ ಹೋಗಿದ್ದಿರ್ತಾನೆ, ಮೇಲ್ಗಡೆ ಈಜಾಡ್ತಾರಲ್ಲ, ನೀರು ಫುಲ್ ಬಾಡಿಯೆಲ್ಲ ನೀರು ತುಂಬಿಕೊಂಡು ಆದಮೇಲೆ ಅವರು ಒಂದು ದಿವಸ ಸಂಜೆ ಆಗಬೇಕು, ಬೆಳಗ್ಗೆ ಆಗಬೇಕು, ಅವನು ಆಮೇಲೆ ತೇಲ್ತಾನೆ. ಹಾಗಾಗಿ ಆ ನೀರು ಮುಳುಗಿದ ತಕ್ಷಣ ಅವನು ಮೇಲಿರೋದಿಲ್ಲ, ಮುಳುಗಿದಾಗ ನೀರನ್ನು ಕುಡಿದು ಅವನು ಉಳ್ಕೊಂಡಿದಾಗ ಹೋಗಿ ನೀರಿನ ತಳಭಾಗದಲ್ಲಿ ಅವನು ಸೇರ್ಕೊಂಡಿರ್ತಾನೆ. ಆಗ ಏನು ಮಾಡಬೇಕು? ಅವನನ್ನು ಈಜಬಲ್ಲವನು ಹೋಗಿ ಅವನನ್ನು ಹುಡುಕಿ ನೀರಲ್ಲಿ ಎಳ್ಕೊಂಡ್ಬರಬೇಕು. ಕೆಸರಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಅವನ ಮುಖಕ್ಕೆ ಕೈ ಕಾಲುಗಳಿಗೆ ಕೆಸರು ಮೆತ್ಕೊಂಡಿರುತ್ತೆ, ಒರೆಸ್ಬೇಕು. ಫಸ್ಟು ಒರೆಸಿ ನಂತರ ಅವನನ್ನು ಅಂಗಾತ ಬೋರಲಾಗಿ ಮಲಗಿಸ್ಬೇಕು. ಮಲಗಿಸಿ ಆದಮೇಲೆ ಏನು ಮಾಡಬೇಕು? ಅವನು ನೀರನ್ನು ಹೊರಗೆ ಕುಡಿದಿರುವಂಥ ನೀರು ಹೊರಗೆ ಬರಬೇಕು ಅಂದರೆ ಅವನ ಕತ್ತನ್ನು ಸ್ವಲ್ಪ ಮೊದಲಿಗೆ ಈ ಥರ ಕೈ ಮೇಲೆ ಮೊದಲಿಗೆ ಮಲಗಿಸಿ ಏನು ಮಾಡಬೇಕು? ನಮ್ಮ ಪಕ್ಕೆ ನೀರು ಕುಡಿದಿರುವಂಥ ವ್ಯಕ್ತಿಯ ಪಕ್ಕೆಗೆ ನಾವು ಕೈಯನ್ನು ಊರಿ ನಮ್ಮ ಎರಡೂ ಕಾಲುಗಳನ್ನು ಅವನ ಹೊಟ್ಟೆ ಅಕ್ಕಪಕ್ಕ ಇಟ್ಬಿಟ್ಟು ನಿಧಾನವಾಗಿ ನಾವು ಒತ್ತಬೇಕು. ನಿಧಾನವಾಗಿ ಒತ್ತಿದಾಗ
ಅವನು ಕುಡಿದಿರುವಂತಹ ನೀರನ್ನು ಅವನು ಹೊರ ಹಾಕ್ತಾನೆ. ಈ ರೀತಿಯಾಗಿ ನಾವು ಒಂದು 12 ಸಾರಿ 15 ಸಾರಿ ಮಾಡಿದಾಗ ಅವನು ಕುಡಿದಂತಹ ಎಲ್ಲ ನೀರನ್ನು ಅವನು ಹೊರಗೆ ಹಾಕ್ತಾನೆ. ಹೀಗೆ ಕುಡಿದಂತಹ ನೀರನ್ನು ಹೊರ ಹಾಕಿದ ಮೇಲೆ ಅವನ ಏನು ಉಸಿರಾಟ ಕ್ರಿಯೆ ಮತ್ತೆ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ಶ್ವಾಸ ಬಂಧನ ಕ್ರಿಯೆ. ಶ್ವಾಸ ಬಂಧನ ಕ್ರಿಯೆ ಮತ್ತೆ ಪ್ರಾರಂಭ ಆಗುತ್ತೆ. ಆಗ ಅವನು ಒಬ್ಬರೇ ಕ್ಲೋಸ್ ಆಗಿರುತ್ತೆ. ಉಸಿರಾಟದಲ್ಲಿ ಅವನು ಕಡಿಮೆ ಬರ್ತಿರ್ತಾನೆ, ಸತ್ತೋಗಿರಲ್ಲ. ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿದಿರೋದ್ರಿಂದ ಅವನು ಏನಾಗಿರುತ್ತೆ, ಅವನ ಉಸಿರಾಟ ಕ್ರಿಯೆ ನಿಂತಿರುತ್ತೆ. ಹಾಗಾಗಿ ಆ ಉಸಿರಾಟ ಕ್ರಿಯೆ ಬರಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಅವನ ಕುಡಿದಿರುವಂತಹ ನೀರನ್ನು ಹೊರ ಹಾಕುವ ಪ್ರಯತ್ನವನ್ನು ನಾವು ಮಾಡಬೇಕು. ನಂತರ ಅವನಿಗೆ ಕೃತಕ ಉಸಿರಾಟವನ್ನು ಕೊಡಬೇಕು. ಕೃತಕ ಉಸಿರಾಟ ಕೊಡೋದ್ರಿಂದ ಅವನು ಉಸಿರಾಟ ಕ್ರಿಯೆ ಮತ್ತೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಅವನಿಗೆ ಆ ನೀರನ್ನು ಕುಡಿದಂತಹ ವ್ಯಕ್ತಿಯ ಹೊಟ್ಟೆ ಒಳಗಿನ ನೀರನ್ನು ನಾವು ಹೊರ ಹಾಕುವ ಪ್ರಯತ್ನವನ್ನು ಮಾಡಬೇಕು. ನಂತರ ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು. ಏನು? ವಿವಿಧ ಸಂದರ್ಭಗಳಲ್ಲಿ ಬಳಸುವಂತಹ ಪಟ್ಟಿಗಳು. ಯಾವುದೇ ಒಂದು ಇದರಲ್ಲಿ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹಾವು ಕಚ್ಚುತ್ತೆ. ಹಾವು ಕಚ್ಚಿದ ತಕ್ಷಣ ಏನು ಮಾಡಬೇಕು? ನಾವು ಯಾವ ಭಾಗಕ್ಕೆ ಹಾವು ಕಚ್ಚಿದೆ ಅನ್ನೋದನ್ನು ನೋಡಿ ಕಚ್ಚಿರುವ ಭಾಗದ ಮೇಲೆ ನಾವು ಬಿಗಿಯಾಗಿ ಅನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮೆಲ್ಟ್ ಮಾಡ್ಕೊಂಡು ಕಟ್ಟೋದಲ್ಲ. ಹಾವು ಕಡಿದ ತಕ್ಷಣವೇ ಕಡಿಸಿಕೊಂಡಿರುವಂತಹ ವ್ಯಕ್ತಿ ಆಗಲಿ ಅಥವಾ ತನ್ನ ಜೊತೆಗಿರುವ ವ್ಯಕ್ತಿ ಆಗಲಿ ಏನು ಮಾಡಬೇಕು? ಆ ಕಡಿದಿರುವ ಭಾಗದ ಮೇಲೆ ಬಿಗಿಯಾಗಿ ಬಟ್ಟೆಯನ್ನು, ರಕ್ತ ಸಂಚರಿಸದ ರೀತಿಯಾಗಿ ನಾವು ಬಟ್ಟೆಯನ್ನು ಬಿಗಿಯಾಗಿ ಕಟ್ಟಬೇಕು. ನಂತರ ಆ ಕಟ್ಟಿರುವಂತಹ ಭಾಗವನ್ನು ಹಾಗೆ ಬಿಡಬಾರ್ದು. ಏನು ಮಾಡಬೇಕು? ಬ್ಲೇಡು ಅಥವಾ ಚಾಕುವಿನಿಂದ ಆ ಹಾವು ಕಡಿದಿರುವ ಭಾಗವನ್ನು ಕೊಯ್ದು ಆ ರಕ್ತ ಹೊರ ಹೋಗುವ ರೀತಿ ಮಾಡಬೇಕು. ಹಾವು ಕಡಿದಾಗ ಈ ರೀತಿಯಾದ ಚಿಕಿತ್ಸೆ ಕೊಡಬೇಕು. ಅಥವಾ ನೀರಲ್ಲಿ ಮುಳುಗಿದಲ್ಲಿ ನೋಡಿದ್ವಿ. ನಂತರ ಏನು ಮಾಡಬೇಕು? ಆ ಥರದ ಗಾಯಗಳಾದಾಗ ಯಾವ ರೀತಿಯಾಗಿ ನಾವು ಚಿಕಿತ್ಸೆಯನ್ನು ನೀಡಬೇಕು ಅಂತ. ಗಾಯಗಳು ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ, ಬೇರೆ ಬೇರೆ ರೀತಿಯ ಗಾಯಗಳಾಗ್ತವೆ. ಕೈ ಸುಟ್ಟಾಗ ಎಷ್ಟು ಭಾಗ ಸುಟ್ಟಿದೆ ಅಷ್ಟು ಭಾಗವೂ ಕೂಡ ನೀರು ತುಂಬಿಕೊಂಡು ಬೊಬ್ಬೆಗಳಾಗ್ತವೆ. ಹಾಗಂತೇಳಿ ಆ ಬೊಬ್ಬೆಗಳನ್ನ ಪಿನ್ನ ತಗೊಂಡು ಸುಚ್ಚೋದು, ಓಪನ್ ಮಾಡೋದು ಮಾಡಬಾರ್ದು. ಅದಾಗೆ ಅದು ಮೇಲೆ ನಿಧಾನವಾಗಿ ನೀರಿನ ಅಂಶ ಎಲ್ಲ ಕಳ್ಕೊಂಡು ಗಾಯ ವಾಸಿಯಾಗಿ ಬೇರೆ ಚರ್ಮ ಬೆಳೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಆ ಥರದ ಗಾಯಗಳಾದಾಗ ಕೈಕಾಲುಗಳು ಇರ್ತವೆ. ಕಿಟಕಿಯಲ್ಲಾಗಿರ್ಬೋದು, ಶಾಲೆಗಳಿಗೆ ಬರ್ತೀರ, ಶಾಲೆಗಳಲ್ಲಿ ಡೆಸ್ಕ್ಗಳನ್ನು ಹಾಕಕ್ಕೆ ಹೋಗ್ತೀರ, ತಮಾಷೆ ಮಾಡೋಕ್ಕೆ ಹೋಗ್ತೀರ. ಏನಂದರೆ ಕಿಟಕಿನ ಒಬ್ಬರು ಮುಚ್ಚುತ್ತೀರ, ಒಬ್ಬರು ತೆಗಿತೀರ. ಆ ಸಮಯದಲ್ಲಿ ಮಿಸ್ಟೇಕ್ ಆಗಿ ಏನೋ ಸ್ವಲ್ಪ ತಪ್ಪಾಗಿ ಕೈಗಳು ಬೆಟ್ಟು ಸಂಧಿಸಿಕೊಂಡು ಬೆರಳುಗಳೇ ಇಚ್ಚಿಕೊಂಡು ಹೋಗುವಂತಹ ಸನ್ನಿವೇಶಗಳು ಬರ್ತವೆ. ಆ ಸಮಯದಲ್ಲಿ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು? ರಕ್ತ ಹೊರಗೆ ಹೋಗ್ತಾ ಇದೆಯೋ, ಬರೀ ಇಚ್ಕೊಂಡಿದೆಯೋ ನೋಡಿಬಿಟ್ಟು ನಾವು ಅದಕ್ಕೆ ಏನು ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ನಂತರ ಓಪನ್ ಆಗಿರುವ ಗಾಯಗಳಿಗೆ ಈ ಬ್ಯಾಂಡ್ಗಳನ್ನು ಬಳಸ್ತೀವಿ. ಓಪನ್ ಆಗದಿರೋ ಗಾಯಗಳಿಗೆ ಯಾವುದೇ ರೀತಿಯ ಪಟ್ಟಿಗಳನ್ನು ಹಚ್ಚೋಕೆ ಬರೋಲ್ಲ. ಬ್ಯಾಂಡ್ಗಳನ್ನು ಅದಕ್ಕೆ ಗುಳಿಗೆ ಮತ್ತು ಇಂಜೆಕ್ಷನ್ಗಳ ಮೂಲಕ, ನಾವು ಚುಚ್ಚುಮದ್ದುಗಳ ಮೂಲಕ ನಾವು ಆ ಥರದ ಗಾಯಗಳಾಗದೇ ಇರುವಂತಹ ನೋವುಗಳಿಗೆ ನಾವು ಟ್ರೀಟ್ಮೆಂಟನ್ನು ಪಡ್ಕೋಬಹುದು. ಈ ಓಪನ್ ಆಗಿರುವ ಗಾಯಗಳಿಗೆ ನಾವು ಏನು ಮಾಡ್ತೀವಿ? ಔಷಧಿಯುಕ್ತ ಪಟ್ಟಿಗಳನ್ನು ಬಳಸ್ತೀವಿ. ಈ ಔಷಧಿಯುಕ್ತ ಪಟ್ಟಿಗಳಂತ ಹೇಳಿದ್ರೆ ಯಾವುದು? ಆ್ಯಂಟಿಪ್ಲಾಸ್ಟ್. ಆ್ಯಂಟಿಪ್ಲಾಸ್ಟ್ಗಳನ್ನು ಏನು ಮಾಡ್ತೀವಿ? ಚಿಕ್ಕ ಚಿಕ್ಕ ಗಾಯಗಳು, ಇಲ್ಲೆಲ್ಲೋ ಕೈ ಮೇಲೆ ಸುಟ್ಟೋಗುತ್ತೆ, ಕಾಲ ಹತ್ರ ಸುಟ್ಟೋಗಿರುತ್ತೆ, ಈ ಭಾಗದಲ್ಲಿ ಏನೋ ಚಿಕ್ಕದಾಗಿ ಗಾಯ ಆಗಿರುತ್ತೆ, ಗುಳ್ಳೆಗಳಾಗಿರುತ್ತೆ, ಅದು ಓಪನ್ ಆಗಿಬಿಡುತ್ತೆ, ಗಾಯ ರಕ್ತ ಬರ್ತಾ ಇರುತ್ತೆ. ಅಂತಹ ಭಾಗಗಳಿಗೆ ನಾವು ಈ ಆ್ಯಂಟಿಪ್ಲಾಸ್ಟ್ಗಳನ್ನು ಬಳಸ್ತೀವಿ. ರೋಗಾಣುಗಳಲ್ಲಿ ಅದರಲ್ಲಿ ಯಾವುದೇ ಔಷಧಿಯುಕ್ತ ಬ್ಯಾಂಡ್ಗಳನ್ನು ನಾವು ಬಳಸಿದಾಗ ಆ ಔಷಧಿಯ ಅಂಶ ಎಲ್ಲ ಖಾಲಿ ಆದ ಮೇಲೆ ಆ ಆ್ಯಂಟಿಪ್ಲಾಸ್ಟ್ ತನ್ನಷ್ಟಕ್ಕೆ ತಾನೇ ಬಿದ್ದಿರುತ್ತೆ. ಅದನ್ನು ನಾವು ಯಾವ ಶೇಪಲ್ಲಿ ಮಾಡ್ತೀವಿ? ಯು ಶೇಪಲ್ಲಿ ಮತ್ತು ಆ ಬಾಕ್ಸ್ ಶೇಪಲ್ಲಿ ನಾವು ಈ ಆ್ಯಂಟಿಪ್ಲಾಸ್ಟನ್ನು ನೋಡ್ತೀವಿ. ವಿವಿಧ ಮಾದರಿಯ ಬ್ಯಾಂಡೇಜ್ಗಳಂದರೆ ಒಂದೇ ಥರನಾದ ಬ್ಯಾಂಡೇಜ್ಗಳು ಇರೋದಿಲ್ಲ. ವಿವಿಧ ಮಾದರಿಯಲ್ಲಿ ನಾವು ಬ್ಯಾಂಡೇಜ್ಗಳನ್ನು ನೋಡ್ತೀವಿ. ಎಲೆಕ್ಟ್ರಿಕ್ ಕ್ರೇಪ್ ಬ್ಯಾಂಡೇಜ್ಗಳನ್ನ ಕೀಲುಗಳ ನೋವುಗಳನ್ನು ಇದು ಕಡಿಮೆ ಮಾಡುತ್ತೆ ಮತ್ತು ಒತ್ತಡ ಮತ್ತು ಅದರ ಭದ್ರತೆಗೆ ಸಹಾಯವನ್ನು ಮಾಡುತ್ತೆ. ಅದು ಎಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್. ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್ ಅಂದರೆ ಎಲ್ಲ ತೆರೆದ ಗಾಯಗಳಿಗೆ ರಕ್ತಸ್ರಾವವನ್ನು
ಈ ವಿವಿಧ ಮಾದರಿಯ ರೋಗಾಣುರಹಿತ ಸುರುಳಿ ಬ್ಯಾಂಡೇಜನ್ನು ನಾವು ಬಳಸ್ತೀವಿ. ಇಷ್ಟು ನಾವು ಈ ಪ್ರಥಮ ಚಿಕಿತ್ಸೆಯಲ್ಲಿ ಬರುವಂತಹ ನೀರಿನಲ್ಲಿ ಮುಳುಗಿದವರಿಗೆ ಮತ್ತು ವಿವಿಧ ಮಾದರಿಯ ಬ್ಯಾಂಡೇಜ್ಗಳ ಬಗ್ಗೆ ನಾವು ತಿಳ್ಕೊಂಡೋಗ್ವಿ. ಅದರಲ್ಲಿ ಅಭ್ಯಾಸಗಳನ್ನು ನೋಡೋದಾದರೆ, ನೀರಿನಲ್ಲಿ ಮುಳುಗಿದ ವ್ಯಕ್ತಿಯನ್ನ ನೀರಿನಿಂದ ತಕ್ಷಣ ತೆಗೆದು ಉಸಿರಾಟಕ್ಕೆ ಅನುಕೂಲ ಮಾಡಿದರೆ ಅವನ ಜೀವವನ್ನು ಫಿಲ್ ಇನ್ ದ ಬ್ಲಾಕ್ಸಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಜೀವವನ್ನು ಅಂತ ಬರ್ಕೊಳ್ಳಿ. ನಂತರ ಮುಳುಗಿದ ವ್ಯಕ್ತಿಯ ಜ್ಞಾನ ತಪ್ಪಿ ಉಸಿರು ನಿಂತು ಹೋದ ಸ್ಥಿತಿಗೆ ನಾವೇನಂತ ಕರಿತೀವಿ? ಶ್ವಾಸ ಬಂಧನ. ಇದೆ ನೋಡಿ, ಶ್ವಾಸ ಬಂಧನ ನೋಡ್ಕೊಂಡು ಬರ್ಕೊಳ್ಳಿ. ನಂತರ ಚಿಕ್ಕ ಪುಟ್ಟ ಗಾಯಗಳಾದಾಗ ನಾವು ಯಾವ ಬ್ಯಾಂಡೇಜನ್ನು ಬಳಸ್ತೀವಿ? ಇದು ಔಷಧಿಗಳ ಪಟ್ಟಿಯಲ್ಲಿ ಬ್ಯಾಂಡೇಜ್ಗಳನ್ನು ಚಿಕ್ಕ ಚಿಕ್ಕ ಗಾಯಗಳಾದಾಗ ನಾವು ಬಳಸ್ತೀವಿ. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜನ್ನು ಏನಕ್ಕೆ ಬಳಸ್ತೀವಿ? ಕೀಲುಗಳನ್ನು ಭದ್ರಗೊಳಿಸಲು ಸಹಾಯಕ. ಯಾವುದು? ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್. ರೋಗಾಣು ರಹಿತ ಸುರುಳಿ ಪ್ಯಾಡನ್ನು ಏನಕ್ಕೆ ಬಳಸ್ತೀವಿ? ದೊಡ್ಡದಾಗಿರುವಂತಹ ರಕ್ತಸ್ರಾವವನ್ನು ತಡೆಗಟ್ಟಲು. ನಂತರ ಶ್ವಾಸ ಬಂಧನ ಅಂದರೆ ಉಸಿರಾಟ ಕ್ರಿಯೆ ನಿಂತಾಗ ನೀರು ಕುತ್ಕೊಂಡ್ಬಿಟ್ಟಿರ್ತಾನೆ, ಆ ನೀರು ಕುಡಿದಾಗ ಅವರು ಉಸಿರಾಟ ಆಗ್ತಾ ಇರಲ್ಲ, ಶ್ವಾಸಕೋಶ ಫುಲ್ ನಿಂತೋಗ್ಬಿಡ್ತಿರುತ್ತೆ, ಉಸಿರಾಟಕ್ಕೆ ಯಾವುದೇ ಕ್ರಿಯೆ ನಡೀತಾ ಇರಲ್ಲ ಆ ಶ್ವಾಸಕೋಶಕ್ಕೆ. ಅದನ್ನು ನಾವೇನು ಹೇಳ್ತೀವಿ? ಶ್ವಾಸ ಬಂಧನ. ನೀರಿನಲ್ಲಿ ಮುಳುಗಿದ ವ್ಯಕ್ತಿಗೆ ನೀರು ಪ್ರಥಮ ಚಿಕಿತ್ಸೆ ನಾನು ಅವಾಗ ನೀರಿನಲ್ಲಿ ಮುಳುಗಿದಂಥ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜಿನ ಉಪಯೋಗವನ್ನು ನಾನು ಕೂಡ ಹೇಳಿದ್ದೀನಿ. ರೋಗಾಣು ರಹಿತ ಸುರುಳಿ ಪ್ಯಾಡ್ನ ಉಪಯೋಗ ಅಂತ ಹೇಳಿದ್ದೀನಿ. ನಿಮಗೆ ಅನುಮಾನಗಳಿದ್ರೆ ಇದನ್ನು ಬುಕ್ಕಲ್ಲಿ ಓದಿ ಅರ್ಥ ಆಗುತ್ತೆ. ಇಷ್ಟು ನಾವಿವತ್ತು ತಾತ್ವಿಕ ವಿಭಾಗದಲ್ಲಿ ಬರುವಂತಹ ದೈಹಿಕ ಶಿಕ್ಷಣದ ಆರೋಗ್ಯ ಶಿಕ್ಷಣದಲ್ಲಿ ಬರುವ ಪ್ರಥಮ ಚಿಕಿತ್ಸೆ ಬಗ್ಗೆ ನಾವಿವತ್ತು ಸಂಪೂರ್ಣ ಮಾಹಿತಿನ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ.